ಜರುಗಿದ ಶ್ರೀ ಯೋಗೇಶ್ವರ ಯಾಜ್ಞವಲ್ಕ್ಯರ ಜಯಂತಿ, ಧನ್ವಂತರಿ ಹೋಮ ಹಾಗೂ ಪ್ರವಚನ ಮಂಗಳೋತ್ಸವ. ಗಂಗಾವತಿ ನಗರದ ಶ್ರೀ ಯೋಗೇಶ್ವರ ಯಾಜ್ಞವಲ್ಕ ಸೇವಾ ಸಮಿತಿ ಬುಧವಾರದಂದು ಯಾಜ್ಞವಲ್ಕ್ಯ ಮಂದಿರದಲ್ಲಿ ಶ್ರೀಮದ್ ಯೋಗೇಶ್ವರ ಯಾಜ್ಞವಲ್ಕ್ಯ ಮಹರ್ಷಿಗಳ ಜಯಂತ್ಯೋತ್ಸವ ಅಪಾರ ಭಕ್ತಾದಿಗಳ ಮಧ್ಯೆ ಶ್ರದ್ಧೆ ಭಕ್ತಿಯಿಂದ ಜರುಗಿತು. ಜಯಂತ್ಯೋತ್ಸವದ ಪ್ರಯುಕ್ತ ಬೆಳಗ್ಗೆ ಶ್ರೀ ಆಂಜನೇಯ ಸ್ವಾಮಿ ಹಾಗೂ ಮಹಾಗಣಪತಿ ಮತ್ತು ಗುರುಗಳ ಮೂಲ ಮೂರ್ತಿಗಳಿಗೆ ಶ್ರೀ ಹರಿವಾಯು ಸ್ತುತಿ, ಅಷ್ಟೋತ್ತರ ಪಾರಾಯಣ, ಪಂಚಾಮೃತ ಅಭಿಷೇಕ ಸೇರಿದಂತೆ ಧನ್ವಂತರಿ ಹೋಮದ ಪೂರ್ಣಾಹುತಿ ಹಾಗೂ ಜ್ಞಾನಸೂತ್ರ ಅಡಿಯಲ್ಲಿ ವಿದ್ವಾನ್ ಬಿಂದು ಮಾಧವಾಚಾರ್ ಮಹರ್ಷಿಗಳ ಕುರಿತು ಪ್ರವಚನ ಮೂಲಕ ಮಂಗಳೋತ್ಸವ ಜರುಗಿತು. ಮೇಲಿನ ಧಾರ್ಮಿಕ ಕಾರ್ಯಕ್ರಮಗಳ ನೇತೃತ್ವವನ್ನು ಅನಿಲ್ ಭಟ್ ಹಾಗೂ ಇತರೆ ಋತಿಜ್ವಗ್ರರು ಸಾಂಗತವಾಗಿ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಸೇವಾ ಸಮಿತಿಯ ಅಧ್ಯಕ್ಷ ಮುರಳೀಧರ್ ಗಂಗನಾಳ್ ಮಾತನಾಡಿ, ಪ್ರಾಚೀನವಾದ ವೇದಗಳ ಪಾರಾಯಣ, ಋಷಿಮುನಿಗಳು ನಮಗೆ ದಯಪಾಲಿಸಿದ ಉಪನಿಷತ್ ಗ್ರಂಥಗಳ ಉಪಕಾರ ಸ್ಮರಣೆಯನ್ನ ನೆನೆಯುವುದರ ಜೊತೆಗೆ ಭಗವಂತನ ನಾಮಸ್ಮರಣೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ವಿಪ್ರ ಸಮಾಜದ ಸಂಘಟನೆಗೆ ಅತ್ಯಂತ ಸಹಕಾರಿಯಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸೇವಾ ಕಾರ್ಯಕರ್ತರಾದ ಅಲಬನೂರು ಕುಟುಂಬಸ್ಥರು, ಸೇವಾ ಸಮಿತಿಯ ಸದಸ್ಯರುಗಳಾದ ತಿರುಮಲ್ ರಾವ್, ಆಲಂಪಲ್ಲಿ ಗುರುರಾಜ್, ಚರ್ಚಿನಾಗುಡ್ಡ, ಶೇಷಗಿರಿ ಕುಲಕರ್ಣಿ, ದೇವಸ್ಥಾನದ ಅರ್ಚಕ ಶ್ರೀನಿವಾಸಾಚಾರ್, ಆನಂದ್, ಕೆಬಿ, ವೆಂಕಟೇಶ್, ಮನೋಹರ್ ಕುಲಕರ್ಣಿ ಸೇರಿದಂತೆ ಶ್ರೀಮತಸ್ಥ ಬ್ರಾಹ್ಮಣರು ಪಾಲ್ಗೊಂಡು ಗುರುಗಳ ಅನುಗ್ರಹಕ್ಕೆ ಪಾತ್ರರಾದರು. ರಚನೆ ಮಾಡಿದ ಸ್ಮೃತಿ ಅದು ಯಾಜ್ಞವಲ್ಕ್ಯ ಸ್ಮೃತಿ ಎಂಬುದಾಗಿ ನಿನ್ನೆ ಆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳನ್ನು ನಿರೂಪಣೆ ಮಾಡಿದ್ದೇವೆ. ಅಹಿಂಸಾ ಸತ್ಯವಸ್ತ್ರೀಯಂ ಯಾವದರ್ಥ ಪರಿಗ್ರಹ ದಯಾ ಕ್ಷಾಂತಿ ದಾನಂ ದಮೋ ಶಮಸ್ತಪಃ ಎಂಬುದಾಗಿ ಅನೇಕ ಸಾರ್ವಕಾಲಿಕವಾದ ನಿಯಮಗಳನ್ನು ಯಾಜ್ಞವಲ್ಕ್ಯರು ಆ ಮೂಲಕವಾಗಿ ನಿರೂಪಣೆಯನ್ನು ಮಾಡ್ತಾರೆ. ಆದ್ದರಿಂದ ದಾನಂ ದಮಃ ಶಮಃ ಎಂಬುದಾಗಿ ಎಲ್ಲ ಹೇಳ್ತಾರೆ. ದಾನದ ಬಗ್ಗೆ ನಿನ್ನೆ ದಿವಸ ಹೇಳಿದ್ದೇವೆ. ಇನ್ನು ದಮ ಅಂದರೆ ಯಾವುದನ್ನ ದಮ ಅಂತ ಹೇಳ್ತಾರೆ ಅಂದರೆ ಭಾಗವತದಲ್ಲಿ ವ್ಯಾಖ್ಯಾನವನ್ನು ಮಾಡುವಾಗ ಈ ಮಾತನ್ನು ಹೇಳ್ತಾರೆ. ಶಮೋ ಮನ್ನಿಷ್ಠತಾ ಬುದ್ಧಿ, ದಮಃ ಇಂದ್ರಿಯ ನಿಗ್ರಹ ಅಂತ. ದಮ ಅಂತ ಹೇಳಿದ್ರೆ ದಮೋ ಶಮೋ ಮನ್ನಿಷ್ಠತಾ ಬುದ್ಧಿ, ಶಮಃ ಇಂದ್ರಿಯ ನಿಗ್ರಹ. ದಮೋ ಮನ್ನಿಷ್ಠತಾ ಬುದ್ಧಿ ಅಂದ್ರೆ ಪರಮಾತ್ಮನಲ್ಲಿ ಮನಸ್ಸನ್ನು ಇಡುವುದು. ನಿನ್ನೆ ಈ ವಿಚಾರ ಬಂದಿದೆ. ನಾವು ದೇವರು ಒಂದನ್ನು ಬಿಟ್ಟರೆ ಇನ್ನು ಎಲ್ಲಾ ವಿಷಯದಲ್ಲೂ ಕೂಡ ಮನಸ್ಸನ್ನು ಇಡುತ್ತೇವೆ. ಹಾಗಾಗಿ ಪರಮಾತ್ಮನಲ್ಲಿ ಮನಸ್ಸಿಡಬೇಕಾದ ಸಂಗತಿಯನ್ನು ಶಾಸ್ತ್ರಗಳು ಉಪದೇಶವನ್ನು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಶಮೋ ಮನ್ನಿಷ್ಠತಾ ಬುದ್ಧಿ, ದಮಃ ಇಂದ್ರಿಯ ನಿಗ್ರಹ. ದಮ ಅಂದ್ರೆ ಇಂದ್ರಿಯ ನಿಗ್ರಹ. ಇಂದ್ರಿಯಗಳನ್ನ ನಿಗ್ರಹ ಮಾಡಿಕೊಳ್ಳಲೇಬೇಕು. ಅದಿಲ್ಲದೆ ಯಾವ ಇಹ ಹಾಗೂ ಪರದ ಸೌಖ್ಯವನ್ನ ನಾವು ಹೊಂದೋದಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಮಾತನ್ನ ನಾವು ಯಾಜ್ಞವಲ್ಕ್ಯ ಸ್ಮೃತಿಗಳಲ್ಲಿ, ಆಚಾರ ಸಂಹಿತೆ ಮೊದಲಾದವುಗಳಲ್ಲಿ ಕಾಣ್ತೇವೆ. ಇದಾದ ಮೇಲೆ ಯಾಜ್ಞವಲ್ಕ್ಯರು ತಮ್ಮ ಯಾಜ್ಞವಲ್ಕ್ಯ ಸ್ಮೃತಿನಲ್ಲಿ ಅನೇಕ ದಾನಗಳ ವಿಚಾರವಾಗಿ ಹೇಳ್ತಾರೆ. ಆ ಅನೇಕ ದಾನಗಳ ವಿಚಾರವಾಗಿ ಹೇಳುವಾಗ ಗೋದಾನದ ಬಗ್ಗೆ ಬಹಳ ಒಂದು ಮಹತ್ವವನ್ನು ಕೊಡುತ್ತಾರೆ. ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಇದೊಂದು ತುಂಬಾ ವಿಶೇಷವಾದ ವಿಚಾರ. ಪ್ರಾಯ ಎಲ್ಲ ಸ್ಮೃತಿಕಾರರು ಕೂಡ, ಅದು ವಸಿಷ್ಠ ಸ್ಮೃತಿ, ಅತ್ರಿ ಸ್ಮೃತಿ, ಜಾಬಾಲ ಸ್ಮೃತಿ, ಪಾರಾಶರ ಸ್ಮೃತಿ, ಮನುಸ್ಮೃತಿ ಅಂತ ಸುಮಾರು 36 ಶ್ರುತಿ ಸ್ಮೃತಿ ಗ್ರಂಥಗಳಿದ್ದಾವೆ.
ಆ ಎಲ್ಲ ಸ್ಮೃತಿಕಾರರು ಕೂಡ ಒಕ್ಕೊರಲಿನಿಂದ ಹೇಳುವಂತಹ ಒಂದು ದಾನ ಯಾವುದು ಅಂತ ಕೇಳಿದ್ರೆ ಗೋದಾನ. ಗೋದಾನವನ್ನ ಮಾಡಲೇಬೇಕು, ಇರೋವಾಗಲೂ ಮಾಡಬೇಕು, ಮರಣಾನಂತರವೂ ಕೂಡ ಮಾಡಲೇಬೇಕು. ನಮ್ಮಲ್ಲಿ ಯಾವ ಪ್ರಾಣಿ ಪಶು ಪಕ್ಷಿಗಳನ್ನ ದಾನ ಕೊಡುವ ಕ್ರಮ ಇಲ್ಲ, ಆದರೆ ಗೋದಾನವನ್ನ ಕೊಡಲೇಬೇಕು. ಇಹಲೋಕದ ಹಾಗೂ ಪರಲೋಕದ ಸಾರ್ಥಕತೆಗೋಸ್ಕರವಾಗಿ, ಉತ್ತಮವಾದ ಲೋಕ ಪ್ರಾಪ್ತಿಗೋಸ್ಕರವಾಗಿ ಗೋದಾನವನ್ನು ಕೊಡುವ ದೇವ ವಿರಿಂಚಿತನಯ ಉಮಾವಲೋಹರ ಉಗ್ರ ದೂರ್ಜಟಿ ಸಾಮಜಾತಿನ ವಸನ ಭೂಷಣ ಸುಮನ ಸೋತ್ತಂಸ ಕಾಮಹರ ಕೈಲಾಸ ಮಂದಿರ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯ ಅನನ ವಿಲೋಚನ ಕಾಮಿತ ಪ್ರದ ಕರುಣಿಶಮಗೆ ಸದಾ ಸುಮಂಗಳವ ಕಾಮಿತ ಪ್ರದ ಕರುಣಿಶಮಗೆ ಸದಾ ಸುಮಂಗಳವ ಕಾಮಿತ ಪ್ರದ ಕರುಣಿಶಮಗೆ ಸದಾ ಸುಮಂಗಳವ. ಯಾದಗಿರಿ ಶ್ರೇಷ್ಠ ವಿಷ್ಣು ವಿಹಾರ ಪ್ರಮುಖ ಶ್ರೀಮದ್ ಯೋಗೇಶ ಯಾದಗಿರಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಯಾದಗಿರಿ ಜಯಂತಿಯ ಪ್ರಯುಕ್ತ ಹನುಮಂತರ ಹೋಮವನ್ನು ಆಚರಿಸಲಾಯಿತು. ಭಕ್ತಾದಿಗಳು ಮತ್ತು ಸಮಾಜದ ಬಾಂಧವರೆಲ್ಲ ಬಂದು ಈ ಯಾಗದಲ್ಲಿ ಪಾಲ್ಗೊಂಡು ಪಾತ್ರರಾಗಿದ್ದಾರೆ. ಹೀಗೆ ಭಗವಂತನ ಅನುಗ್ರಹ ಎಲ್ಲರಿಗಲ್ಲಿ ಸಿಗಲಿ ಅಂತೇಳಿ ಆ ಭಗವಂತನನ್ನು ಕೇಳ್ತಾರೆ. ಶ್ರೀ ಜಗದೀಶ್ವರ ಆಗಮಿತ ದೇವಸ್ಥಾನದಲ್ಲಿ ನಮ್ಮ ಆಗಿರ್ತಕ್ಕಂಥ ಶ್ರೀಮತಿ ಜಯಂತಿಯ ಪ್ರಯುಕ್ತ ಈ ನಮ್ಮ ದೇವಸ್ಥಾನದಲ್ಲಿ ಹೋಮವನ್ನು ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಅದರ ಜೊತೆಗೆ ಈ ಒಂದು ಪೂರ್ಣಾವತಿಯ ಕಾರ್ಯಕ್ರಮಕ್ಕೆ ಧನ್ವಂತರಿ ಹೋಮದ ಪೂರ್ಣಾವತಿ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಭಕ್ತಾದಿಗಳೆಲ್ಲರೂ ಆಗಮಿಸಿ ಈ ಒಂದು ಪೂರ್ಣಾವತಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಇದೇ ರೀತಿಯಾಗಿ ನಿಮ್ಮ ಸಹಾಯ ಸಹಕಾರವನ್ನು ಕೋರುವುದರ ಜೊತೆಗೆ ನಾವು ಆ ಭಗವಂತನಲ್ಲಿ ಎಲ್ಲರಿಗೂ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ನಮ್ಮ ಗುರುಗಳು ಕಾಪಾಡಲಿ ಅಂತಂದು ಈ ಮೂಲಕ ಕೇಳ್ಕೊಳ್ತಾರೆ. ವಾಯುಸ್ತುತಿ ಪುನಶ್ಚರಣ ವಾಯುಸ್ತುತಿ ಪುನಶ್ಚರಣ ಅಷ್ಟೋತ್ತರ, ಅದರ ನಂತರ ಯಜ್ಞೋಲ್ಕ ಪೂರ್ಣಾವತಿ ಹೋಮವನ್ನು ನೆರವೇರಿಸ್ತಾ ಪೂರ್ಣಾವತಿಯನ್ನು ಆಯಿತು, ಧನ್ವಂತರಿ ಹೋಮ ಆಯಿತು. ಈ ಮುಂದೆ ಶ್ರೀಯುತ ಪ್ರವಚನಕಾರರಿಂದ ಯಜ್ಞೋಲ್ಕ ವಿಷಯಗಳ ಬಗ್ಗೆ ಪ್ರವಚನ ಇರ್ತದೆ. ಆ ಪ್ರವಚನ ಸಹ ಮನಾದ ನಂತರ ತೀರ್ಥ ಪದಾರ್ಥ ಅದಕ್ಕೆಲ್ಲರೂ ತನುಮಾನದಿಂದ ಸೇವೆ ಸಲ್ಲಿಸಿರ್ತಕ್ಕಂಥ ಎಲ್ಲ ಸದ್ಭಕ್ತರಿಗೆ ಹಾಗೂ ನನ್ನೆಲ್ಲ ಕಾರ್ಯಕಾರಿ ಮಂಡಳಿಯ ಸದಸ್ಯರು, ಹಿರಿಯ ಸಲಹಾ ಸಮಿತಿ ಸದಸ್ಯರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ.